ಪ್ರಧಾನಿ ನರೇಂದ್ರ ಮೋದಿ ಕುವೈತ್ ಪ್ರವಾಸದಲ್ಲಿದ್ದಾರೆ. ಅಲ್ಲಿನ ಕಾರ್ಮಿಕರ ಜೊತೆಯಲ್ಲಿ ಸಂವಾದ ನಡೆಸಿದ್ದಾರೆ. 2047ರ ವಿಕಸಿತ ಭಾರತದ ಬಗ್ಗೆ ಸುದೀರ್ಘ ಚರ್ಚೆ ಕೂಡ ನಡೆಸಿದ್ದಾರೆ. ಇದರ ಜೊತೆಗೆ ಮುಬಾರಕ್ ಅಲ್ ಕಬೀರ್ ಗೌರವಕ್ಕೂ ಕೂಡ ನಮೋ ಸಾಕ್ಷಿಯಾಗಿದ್ದಾರೆ. ಕುವೈತ್ ಪ್ರವಾಸ ಯಾವ ರೀತಿಯಾಗಿ ಸಾಗ್ತಾ ಇದೆ, ಭಾರತದ ಪ್ರಧಾನಿಗಳದ್ದು ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕುವೈತ್ ಪ್ರವಾಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಭಾರತ ಮೂಲದ ಕಾರ್ಮಿಕರೊಂದಿಗೆ ಸಂವಾದ. 2 ದಿನಗಳ ಕುವೈತ್ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಅವರಿಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಬಯಾನ್ ಪ್ಯಾಲೇಸ್ನಲ್ಲಿ ಗಾರ್ಡ್ ಆಫ್ ಆನರ್ ನೀಡಿ ಗೌರವಿಸಲಾಯಿತು. ಭಾರತ ಮೂಲದ ಕಾರ್ಮಿಕರೊಂದಿಗೆ ಪ್ರಧಾನಿ ಮೋದಿ ಸಂವಾದ ನಡೆಸಿದ್ರು. ದೇಶದ ಅಭಿವೃದ್ಧಿಗೆ ಕೊಡುಗೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. 2047ರ ವಿಕಸಿತ ಭಾರತದ ಬಗ್ಗೆ ಮಾತುಕತೆ ನಡೆಸಿದ್ರು. ನಮೋಗೆ ಮುಬಾರಕ್ ಅಲ್ ಕಬೀರ್ ಗೌರವ. ಪ್ರಧಾನಿ ಮೋದಿ ಅವರಿಗೆ ಮುಬಾರಕ್ ಅಲ್ ಕಬೀರ್ ಗೌರವ ನೀಡಿ ಸನ್ಮಾನಿಸಲಾಯಿತು. ಜಾರ್ಜ್ ಬುಷ್ ಕ್ವಿಂಟನ್ ಅವರಿಗೂ ಸಂದಾಯವಾಗಿದ್ದ ಗೌರವವನ್ನ ಮೋದಿ ಅವರಿಗೂ ನೀಡಲಾಯಿತು. ಮೋದಿಗೆ 20ನೇ ಅತ್ಯುನ್ನತ ಗೌರವ ಲಭಿಸಿದೆ. ಇವರಿಗೆ 20 ದೇಶಗಳಿಗೆ ಈ ಪುರಸ್ಕಾರ ನೀಡಲಾಗಿದೆ. ಪ್ರಧಾನಿ ಮೋದಿಯವರು ಅಮೀರ್, ಕ್ರೌನ್ ಪ್ರಿನ್ಸ್ ಸಬಾ ಅಲ್ ಖಲೀದ್ ಅಲ್ ಸಬಾ ಮತ್ತು ಕುವೈತ್ ಕೌಂಟರ್ ಮೊಹಮ್ಮದ್ ಸಬಾ ಅಲ್ ಸಲೇಮ್ ಅಲ್ ಸಬಾ ಅವರೊಂದಿಗೆ ಮಾತುಕತೆ ನಡೆಸಿದ್ರು. ಕೊಲ್ಲಿ ರಾಷ್ಟ್ರಗಳ ನಡುವೆ ಶಾಂತಿ ಭದ್ರತೆ ಕುರಿತು ಚರ್ಚೆ ನಡೆಸಿದ್ರು ಎನ್ನಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಹೊಸ ವರ್ಷದ ಹೊಸ್ತಿಲಲ್ಲಿ ತೆಂಗು ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿಯನ್ನ ಕೊಟ್ಟಿದೆ. ತೆಂಗಿನಕಾಯಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸುವ ಪ್ರಸ್ತಾವನೆಗೆ ಕೇಂದ್ರ ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಈಗ ಗಿರಣಿ ಕೊಬ್ಬರಿ ಕ್ವಿಂಟಲ್ ಬೆಲೆಗೆ 11,582 ರೂಪಾಯಿ ಆಗಿದೆ. ಬಾಲ್ ಕೊಬ್ಬರಿ ಕ್ವಿಂಟಲ್ ಬೆಲೆ 12,100 ರೂಪಾಯಿಗೆ ನಿಗದಿಯಾಗಿದೆ. ಇವೆಷ್ಟು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನ ಸುದ್ದಿ. ಪ್ರಧಾನಿ ನರೇಂದ್ರ ಮೋದಿ ಕುವೈತ್ ಪ್ರವಾಸದಲ್ಲಿದ್ದಾರೆ. ಅಲ್ಲಿನ ಕಾರ್ಮಿಕರ ಜೊತೆಯಲ್ಲಿ ಸಂವಾದ ನಡೆಸಿದ್ದಾರೆ. 2047ರ ವಿಕಸಿತ ಭಾರತದ ಬಗ್ಗೆ ಸುದೀರ್ಘ ಚರ್ಚೆ ಕೂಡ ನಡೆಸಿದ್ದಾರೆ. ಇದರ ಜೊತೆಗೆ ಮುಬಾರಕ್ ಅಲ್ ಕಬೀರ್ ಗೌರವಕ್ಕೂ ಕೂಡ ನಮೋ ಸಾಕ್ಷಿಯಾಗಿದ್ದಾರೆ. ಕುವೈತ್ ಪ್ರವಾಸ ಯಾವ ರೀತಿಯಾಗಿ ಸಾಗ್ತಾ ಇದೆ, ಭಾರತದ ಪ್ರಧಾನಿಗಳದ್ದು ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕುವೈತ್ ಪ್ರವಾಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಭಾರತ ಮೂಲದ ಕಾರ್ಮಿಕರೊಂದಿಗೆ ಸಂವಾದ. 2 ದಿನಗಳ ಕುವೈತ್ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಅವರಿಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಬಯಾನ್ ಪ್ಯಾಲೇಸ್ನಲ್ಲಿ ಗಾರ್ಡ್ ಆಫ್ ಆನರ್ ನೀಡಿ ಗೌರವಿಸಲಾಯಿತು. ಭಾರತ ಮೂಲದ ಕಾರ್ಮಿಕರೊಂದಿಗೆ ಪ್ರಧಾನಿ ಮೋದಿ ಸಂವಾದ ನಡೆಸಿದ್ರು. ದೇಶದ ಅಭಿವೃದ್ಧಿಗೆ ಕೊಡುಗೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. 2047ರ ವಿಕಸಿತ ಭಾರತದ ಬಗ್ಗೆ ಮಾತುಕತೆ ನಡೆಸಿದ್ರು. ನಮೋಗೆ ಮುಬಾರಕ್ ಅಲ್ ಕಬೀರ್ ಗೌರವ. ಪ್ರಧಾನಿ ಮೋದಿ ಅವರಿಗೆ ಮುಬಾರಕ್ ಅಲ್ ಕಬೀರ್ ಗೌರವ ನೀಡಿ ಸನ್ಮಾನಿಸಲಾಯಿತು. ಜಾರ್ಜ್ ಬುಷ್ ಕ್ವಿಂಟನ್ ಅವರಿಗೂ ಸಂದಾಯವಾಗಿದ್ದ ಗೌರವವನ್ನ ಮೋದಿ ಅವರಿಗೂ ನೀಡಲಾಯಿತು. ಮೋದಿಗೆ 20ನೇ ಅತ್ಯುನ್ನತ ಗೌರವ ಲಭಿಸಿದೆ. ಇವರಿಗೆ 20 ದೇಶಗಳಿಗೆ ಈ ಪುರಸ್ಕಾರ ನೀಡಲಾಗಿದೆ. ಪ್ರಧಾನಿ ಮೋದಿಯವರು ಅಮೀರ್, ಕ್ರೌನ್ ಪ್ರಿನ್ಸ್ ಸಬಾ ಅಲ್ ಖಲೀದ್ ಅಲ್ ಸಬಾ ಮತ್ತು ಕುವೈತ್ ಕೌಂಟರ್ ಮೊಹಮ್ಮದ್ ಸಬಾ ಅಲ್ ಸಲೇಮ್ ಅಲ್ ಸಬಾ ಅವರೊಂದಿಗೆ ಮಾತುಕತೆ ನಡೆಸಿದ್ರು. ಕೊಲ್ಲಿ ರಾಷ್ಟ್ರಗಳ ನಡುವೆ ಶಾಂತಿ ಭದ್ರತೆ ಕುರಿತು ಚರ್ಚೆ ನಡೆಸಿದ್ರು ಎನ್ನಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಹೊಸ ವರ್ಷದ ಹೊಸ್ತಿಲಲ್ಲಿ ತೆಂಗು ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿಯನ್ನ ಕೊಟ್ಟಿದೆ. ತೆಂಗಿನಕಾಯಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸುವ ಪ್ರಸ್ತಾವನೆಗೆ ಕೇಂದ್ರ ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಈಗ ಗಿರಣಿ ಕೊಬ್ಬರಿ ಕ್ವಿಂಟಲ್ ಬೆಲೆಗೆ 11,582 ರೂಪಾಯಿ ಆಗಿದೆ. ಬಾಲ್ ಕೊಬ್ಬರಿ ಕ್ವಿಂಟಲ್ ಬೆಲೆ 12,100 ರೂಪಾಯಿಗೆ ನಿಗದಿಯಾಗಿದೆ. ಇವೆಷ್ಟು ಇವತ್ತಿನ
ಕರ್ನಾಟಕ ಪ್ರೈಮ್ ಟೈಮ್ನ ಸುದ್ದಿ. ಪ್ರಧಾನಿ ನರೇಂದ್ರ ಮೋದಿ ಕುವೈತ್ ಪ್ರವಾಸದಲ್ಲಿದ್ದಾರೆ. ಅಲ್ಲಿನ ಕಾರ್ಮಿಕರ ಜೊತೆಯಲ್ಲಿ ಸಂವಾದ ನಡೆಸಿದ್ದಾರೆ. 2047ರ ವಿಕಸಿತ ಭಾರತದ ಬಗ್ಗೆ ಸುದೀರ್ಘ ಚರ್ಚೆ ಕೂಡ ನಡೆಸಿದ್ದಾರೆ. ಇದರ ಜೊತೆಗೆ ಮುಬಾರಕ್ ಅಲ್ ಕಬೀರ್ ಗೌರವಕ್ಕೂ ಕೂಡ ನಮೋ ಸಾಕ್ಷಿಯಾಗಿದ್ದಾರೆ. ಕುವೈತ್ ಪ್ರವಾಸ ಯಾವ ರೀತಿಯಾಗಿ ಸಾಗ್ತಾ ಇದೆ, ಭಾರತದ ಪ್ರಧಾನಿಗಳದ್ದು ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕುವೈತ್ ಪ್ರವಾಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಭಾರತ ಮೂಲದ ಕಾರ್ಮಿಕರೊಂದಿಗೆ ಸಂವಾದ. 2 ದಿನಗಳ ಕುವೈತ್ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಅವರಿಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಬಯಾನ್ ಪ್ಯಾಲೇಸ್ನಲ್ಲಿ ಗಾರ್ಡ್ ಆಫ್ ಆನರ್ ನೀಡಿ ಗೌರವಿಸಲಾಯಿತು. ಭಾರತ ಮೂಲದ ಕಾರ್ಮಿಕರೊಂದಿಗೆ ಪ್ರಧಾನಿ ಮೋದಿ ಸಂವಾದ ನಡೆಸಿದ್ರು. ದೇಶದ ಅಭಿವೃದ್ಧಿಗೆ ಕೊಡುಗೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. 2047ರ ವಿಕಸಿತ ಭಾರತದ ಬಗ್ಗೆ ಮಾತುಕತೆ ನಡೆಸಿದ್ರು. ನಮೋಗೆ ಮುಬಾರಕ್ ಅಲ್ ಕಬೀರ್ ಗೌರವ. ಪ್ರಧಾನಿ ಮೋದಿ ಅವರಿಗೆ ಮುಬಾರಕ್ ಅಲ್ ಕಬೀರ್ ಗೌರವ ನೀಡಿ ಸನ್ಮಾನಿಸಲಾಯಿತು. ಜಾರ್ಜ್ ಬುಷ್ ಕ್ವಿಂಟನ್ ಅವರಿಗೂ ಸಂದಾಯವಾಗಿದ್ದ ಗೌರವವನ್ನ ಮೋದಿ ಅವರಿಗೂ ನೀಡಲಾಯಿತು. ಮೋದಿಗೆ 20ನೇ ಅತ್ಯುನ್ನತ ಗೌರವ ಲಭಿಸಿದೆ. ಇವರಿಗೆ 20 ದೇಶಗಳಿಗೆ ಈ ಪುರಸ್ಕಾರ ನೀಡಲಾಗಿದೆ. ಪ್ರಧಾನಿ ಮೋದಿ ಅವರು ಅಮೀರ್, ಕ್ರೌನ್ ಪ್ರಿನ್ಸ್ ಸಬಾ ಅಲ್ ಖಲೀದ್ ಅಲ್ ಸಬಾ ಮತ್ತು ಕುವೈತ್ ಕೌಂಟರ್ ಮೊಹಮ್ಮದ್ ಸಬಾ ಅಲ್ ಸಲೇಮ್ ಅಲ್ ಸಬಾ ಅವರೊಂದಿಗೆ ಮಾತುಕತೆ ನಡೆಸಿದ್ರು. ಕೊಲ್ಲಿ ರಾಷ್ಟ್ರಗಳ ನಡುವೆ ಶಾಂತಿ ಭದ್ರತೆ ಕುರಿತು ಚರ್ಚೆ ನಡೆಸಿದ್ರು ಎನ್ನಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಹೊಸ ವರ್ಷದ ಹೊಸ್ತಿಲಲ್ಲಿ ತೆಂಗು ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿಯನ್ನ ಕೊಟ್ಟಿದೆ. ತೆಂಗಿನಕಾಯಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸುವ ಪ್ರಸ್ತಾವನೆಗೆ ಕೇಂದ್ರ ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಈಗ ಗಿರಣಿ ಕೊಬ್ಬರಿ ಕ್ವಿಂಟಲ್ ಬೆಲೆಗೆ 11,582 ರೂಪಾಯಿ ಆಗಿದೆ. ಬಾಲ್ ಕೊಬ್ಬರಿ ಕ್ವಿಂಟಲ್ ಬೆಲೆ 12,100 ರೂಪಾಯಿಗೆ ನಿಗದಿಯಾಗಿದೆ. ಇವೆಷ್ಟು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನ ಸುದ್ದಿ. ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್ ಹಾಗೂ ಸ್ನೇಹಿತರ ಜೊತೆ ರಿಲ್ಯಾಕ್ಸ್ ಆಗ್ತಿದ್ದಾರೆ. ಸದ್ಯಕ್ಕೆ ಅಭಿಮಾನಿಗಳ ಭೇಟಿಗೆ ಅವಕಾಶ ನಿರಾಕರಿಸಿರುವ ಕಾಟೇರ ಅತ್ಯಾಪ್ತರ ಭೇಟಿಗಷ್ಟೇ ಅವಕಾಶ ನೀಡಿದ್ದಾರೆ. ಬಹುದಿನಗಳ ಬಳಿಕ ರಿಲೀಸ್ ಆದ ಬಾಸ್ ಫಾರ್ಮ್ ಹೌಸ್ ನಲ್ಲಿ ಭರ್ಜರಿ ಬಾಡೂಟ ಆಯೋಜಿಸಿದ್ದಾರೆ. ಕುಟುಂಬಸ್ಥರು, ಅತ್ಯಾಪ್ತ ಸ್ನೇಹಿತರ ಎಂಟ್ರಿಗಷ್ಟೇ ಅಭಯ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ಒಟ್ನಲ್ಲಿ